ಹನುಮಂತನ ದೇವಸ್ಥಾನದಲ್ಲಿ, ಆಂಜನೇಯನ ದೇವಸ್ಥಾನದಲ್ಲಿ ದುರ್ಗಮ್ಮನ ಗೆಜ್ಜೆ ಶಬ್ದ ಕೇಳ್ತು ಅಂತ ಹೇಳಿ ಸಾವಿರಾರು ಜನ ಸೇರಿದಂತಹ ಘಟನೆ ನಡೆದಿದೆ. ಆಂಜನೇಯ ದೇವಸ್ಥಾನದಲ್ಲಿ ದುರ್ಗಮ್ಮನ ಗೆಜ್ಜೆ ಶಬ್ದ ಕೇಳ್ತಂತೆ. ಗೆಜ್ಜೆನಾದ ಕೇಳೋದಕ್ಕೆ ರಾತ್ರೋರಾತ್ರಿ ಸಾವಿರಾರು ಜನ ಸೇರಿದ್ದಾರೆ. ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯ ಅದು. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮ ದೇಗುಲದಲ್ಲಿ ದುರ್ಗಮ್ಮನ ಗೆಜ್ಜೆನಾದ ಕೇಳಿ ರಾತ್ರಿ ಇಡೀ ಗ್ರಾಮಸ್ಥರು ಜಾಗರಣೆ ಮಾಡಿದ್ದಾರೆ. ದುರ್ಗಮ್ಮ ದೇವಿ, ಮಾಯಮ್ಮ ದೇವಿಯ ಮೂರ್ತಿಯನ್ನ ಜನರು ತಂದಿಟ್ಟಿದ್ದಾರೆ. ದೇವಸ್ಥಾನದ ಒಳಗೆ ಹೋಗಲು ಭಯಪಡ್ತಾ ಇದ್ದಾರೆ ಗ್ರಾಮಸ್ಥರು. ತಾಯಿಯ ಗೆಜ್ಜೆ ಶಬ್ದ ಕೇಳ್ತು ಅಂತ ಹೇಳಿ ಜನ ಎಲ್ಲ ಜಾಗರಣೆ ಮಾಡಿ ರಾತ್ರಿ ಇಡೀ ನಿದ್ದೆ ಬಿಟ್ಟು ಅಲ್ಲಿ ಇದ್ದ ಘಟನೆ ಇದು. ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಬ್ರೇಕ್ ಹನುಮಂತನ ದೇವಸ್ಥಾನದಲ್ಲಿ, ಆಂಜನೇಯನ ದೇವಸ್ಥಾನದಲ್ಲಿ ದುರ್ಗಮ್ಮನ ಗೆಜ್ಜೆ ಶಬ್ದ ಕೇಳ್ತು ಅಂತ ಹೇಳಿ ಸಾವಿರಾರು ಜನ ಸೇರಿದಂತಹ ಘಟನೆ ನಡೆದಿದೆ. ಆಂಜನೇಯ ದೇವಸ್ಥಾನದಲ್ಲಿ ದುರ್ಗಮ್ಮನ ಗೆಜ್ಜೆ ಶಬ್ದ ಕೇಳ್ತಂತೆ. ಗೆಜ್ಜೆನಾದ ಕೇಳೋದಕ್ಕೆ ರಾತ್ರೋರಾತ್ರಿ ಸಾವಿರಾರು ಜನ ಸೇರಿದ್ದಾರೆ. ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯ ಅದು. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮ ದೇಗುಲದಲ್ಲಿ ದುರ್ಗಮ್ಮನ ಗೆಜ್ಜೆನಾದ ಕೇಳಿ ರಾತ್ರಿ ಇಡೀ ಗ್ರಾಮಸ್ಥರು ಜಾಗರಣೆ ಮಾಡಿದ್ದಾರೆ. ದುರ್ಗಮ್ಮ ದೇವಿ, ಮಾಯಮ್ಮ ದೇವಿಯ ಮೂರ್ತಿಯನ್ನ ಜನರು ತಂದಿಟ್ಟಿದ್ದಾರೆ. ದೇವಸ್ಥಾನದ ಒಳಗೆ ಹೋಗಲು ಭಯಪಡ್ತಾ ಇದ್ದಾರೆ ಗ್ರಾಮಸ್ಥರು. ತಾಯಿಯ ಗೆಜ್ಜೆ ಶಬ್ದ ಕೇಳ್ತು ಅಂತ ಹೇಳಿ ಜನ ಎಲ್ಲ ಜಾಗರಣೆ ಮಾಡಿ ರಾತ್ರಿ ಇಡೀ ನಿದ್ದೆ ಬಿಟ್ಟು ಅಲ್ಲಿ ಇದ್ದ ಘಟನೆ ಇದು. ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಬ್ರೇಕ್ ಹನುಮಂತನ ದೇವಸ್ಥಾನದಲ್ಲಿ, ಆಂಜನೇಯನ ದೇವಸ್ಥಾನದಲ್ಲಿ ದುರ್ಗಮ್ಮನ ಗೆಜ್ಜೆ ಶಬ್ದ ಕೇಳ್ತು ಅಂತ ಹೇಳಿ ಸಾವಿರಾರು ಜನ ಸೇರಿದಂತಹ ಘಟನೆ ನಡೆದಿದೆ. ಆಂಜನೇಯ ದೇವಸ್ಥಾನದಲ್ಲಿ ದುರ್ಗಮ್ಮನ ಗೆಜ್ಜೆ ಶಬ್ದ ಕೇಳ್ತಂತೆ. ಗೆಜ್ಜೆನಾದ ಕೇಳೋದಕ್ಕೆ ರಾತ್ರೋರಾತ್ರಿ ಸಾವಿರಾರು ಜನ ಸೇರಿದ್ದಾರೆ. ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯ ಅದು. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮ ದೇಗುಲದಲ್ಲಿ ದುರ್ಗಮ್ಮನ ಗೆಜ್ಜೆನಾದ ಕೇಳಿ ರಾತ್ರಿ ಇಡೀ ಗ್ರಾಮಸ್ಥರು ಜಾಗರಣೆ ಮಾಡಿದ್ದಾರೆ. ದುರ್ಗಮ್ಮ ದೇವಿ, ಮಾಯಮ್ಮ ದೇವಿಯ ಮೂರ್ತಿಯನ್ನ ಜನರು ತಂದಿಟ್ಟಿದ್ದಾರೆ. ದೇವಸ್ಥಾನದ ಒಳಗೆ ಹೋಗಲು ಭಯಪಡ್ತಾ ಇದ್ದಾರೆ ಗ್ರಾಮಸ್ಥರು. ತಾಯಿಯ ಗೆಜ್ಜೆ ಶಬ್ದ ಕೇಳ್ತು ಅಂತ ಹೇಳಿ ಜನ ಎಲ್ಲ ಜಾಗರಣೆ ಮಾಡಿ ರಾತ್ರಿ ಇಡೀ ನಿದ್ದೆ ಬಿಟ್ಟು ಅಲ್ಲಿ ಇದ್ದ ಘಟನೆ ಇದು. ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಬ್ರೇಕ್ ಹನುಮಂತನ ದೇವಸ್ಥಾನದಲ್ಲಿ, ಆಂಜನೇಯನ ದೇವಸ್ಥಾನದಲ್ಲಿ ದುರ್ಗಮ್ಮನ ಗೆಜ್ಜೆ ಶಬ್ದ ಕೇಳ್ತು ಅಂತ ಹೇಳಿ ಸಾವಿರಾರು ಜನ ಸೇರಿದಂತಹ ಘಟನೆ ನಡೆದಿದೆ. ಆಂಜನೇಯ ದೇವಸ್ಥಾನದಲ್ಲಿ ದುರ್ಗಮ್ಮನ ಗೆಜ್ಜೆ ಶಬ್ದ ಕೇಳ್ತಂತೆ. ಗೆಜ್ಜೆನಾದ ಕೇಳೋದಕ್ಕೆ ರಾತ್ರೋರಾತ್ರಿ ಸಾವಿರಾರು ಜನ ಸೇರಿದ್ದಾರೆ. ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯ ಅದು. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮ ದೇಗುಲದಲ್ಲಿ ದುರ್ಗಮ್ಮನ ಗೆಜ್ಜೆನಾದ ಕೇಳಿ ರಾತ್ರಿ ಇಡೀ ಗ್ರಾಮಸ್ಥರು ಜಾಗರಣೆ ಮಾಡಿದ್ದಾರೆ. ದುರ್ಗಮ್ಮ ದೇವಿ, ಮಾಯಮ್ಮ ದೇವಿಯ ಮೂರ್ತಿಯನ್ನ
ಜನರು ತಂದಿಟ್ಟಿದ್ದಾರೆ. ದೇವಸ್ಥಾನದ ಒಳಗೆ ಹೋಗಲು ಭಯ ಪಡ್ತಾ ಇದ್ದಾರೆ ಗ್ರಾಮಸ್ಥರು. ತಾಯಿಯ ಗೆಜ್ಜೆ ಶಬ್ದ ಕೇಳ್ತು ಅಂತ ಹೇಳಿ ಜನ ಎಲ್ಲ ಜಾಗರಣೆ ಮಾಡಿ ರಾತ್ರಿ ಇಡೀ ನಿದ್ದೆ ಬಿಟ್ಟು ಅಲ್ಲಿ ಇದ್ದ ಘಟನೆ ಇದು. ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಬ್ರೇಕ್ ಹನುಮಂತನ ದೇವಸ್ಥಾನದಲ್ಲಿ, ಆಂಜನೇಯನ ದೇವಸ್ಥಾನದಲ್ಲಿ ದುರ್ಗಮ್ಮನ ಗೆಜ್ಜೆ ಶಬ್ದ ಕೇಳ್ತು ಅಂತ ಹೇಳಿ ಸಾವಿರಾರು ಜನ ಸೇರಿದಂತಹ ಘಟನೆ ನಡೆದಿದೆ. ಆಂಜನೇಯ ದೇವಸ್ಥಾನದಲ್ಲಿ ದುರ್ಗಮ್ಮನ ಗೆಜ್ಜೆ ಶಬ್ದ ಕೇಳ್ತಂತೆ. ಗೆಜ್ಜೆನಾದ ಕೇಳೋದಕ್ಕೆ ರಾತ್ರೋರಾತ್ರಿ ಸಾವಿರಾರು ಜನ ಸೇರಿದ್ದಾರೆ. ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯ ಅದು. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮ ದೇಗುಲದಲ್ಲಿ ದುರ್ಗಮ್ಮನ ಗೆಜ್ಜೆನಾದ ಕೇಳಿ ರಾತ್ರಿ ಇಡೀ ಗ್ರಾಮಸ್ಥರು ಜಾಗರಣೆ ಮಾಡಿದ್ದಾರೆ. ದುರ್ಗಮ್ಮ ದೇವಿ, ಮಾಯಮ್ಮ ದೇವಿಯ ಮೂರ್ತಿಯನ್ನ ಜನರು ತಂದಿಟ್ಟಿದ್ದಾರೆ. ದೇವಸ್ಥಾನದ ಒಳಗೆ ಹೋಗಲು ಭಯ ಪಡ್ತಾ ಇದ್ದಾರೆ ಗ್ರಾಮಸ್ಥರು. ತಾಯಿಯ ಗೆಜ್ಜೆ ಶಬ್ದ ಕೇಳ್ತು ಅಂತ ಹೇಳಿ ಜನ ಎಲ್ಲ ಜಾಗರಣೆ ಮಾಡಿ ರಾತ್ರಿ ಇಡೀ ನಿದ್ದೆ ಬಿಟ್ಟು ಅಲ್ಲಿ ಇದ್ದ ಘಟನೆ ಇದು. ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಬ್ರೇಕ್ ಹನುಮಂತನ ದೇವಸ್ಥಾನದಲ್ಲಿ, ಆಂಜನೇಯನ ದೇವಸ್ಥಾನದಲ್ಲಿ ದುರ್ಗಮ್ಮನ ಗೆಜ್ಜೆ ಶಬ್ದ ಕೇಳ್ತು ಅಂತ ಹೇಳಿ ಸಾವಿರಾರು ಜನ ಸೇರಿದಂತಹ ಘಟನೆ ನಡೆದಿದೆ. ಆಂಜನೇಯ ದೇವಸ್ಥಾನದಲ್ಲಿ ದುರ್ಗಮ್ಮನ ಗೆಜ್ಜೆ ಶಬ್ದ ಕೇಳ್ತಂತೆ. ಗೆಜ್ಜೆನಾದ ಕೇಳೋದಕ್ಕೆ ರಾತ್ರೋರಾತ್ರಿ ಸಾವಿರಾರು ಜನ ಸೇರಿದ್ದಾರೆ. ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯ ಅದು. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮ ದೇಗುಲದಲ್ಲಿ ದುರ್ಗಮ್ಮನ ಗೆಜ್ಜೆನಾದ ಕೇಳಿ ರಾತ್ರಿ ಇಡೀ ಗ್ರಾಮಸ್ಥರು ಜಾಗರಣೆ ಮಾಡಿದ್ದಾರೆ. ದುರ್ಗಮ್ಮ ದೇವಿ, ಮಾಯಮ್ಮ ದೇವಿಯ ಮೂರ್ತಿಯನ್ನ ಜನರು ತಂದಿಟ್ಟಿದ್ದಾರೆ. ದೇವಸ್ಥಾನದ ಒಳಗೆ ಹೋಗಲು ಭಯ ಪಡ್ತಾ ಇದ್ದಾರೆ ಗ್ರಾಮಸ್ಥರು. ತಾಯಿಯ ಗೆಜ್ಜೆ ಶಬ್ದ ಕೇಳ್ತು ಅಂತ ಹೇಳಿ ಜನ ಎಲ್ಲ ಜಾಗರಣೆ ಮಾಡಿ ರಾತ್ರಿ ಇಡೀ ನಿದ್ದೆ ಬಿಟ್ಟು ಅಲ್ಲಿ ಇದ್ದ ಘಟನೆ ಇದು. ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಬ್ರೇಕ್